ನಮಸ್ತೆ ಸರ್ಜಾಪುರ ನಮ್ಮ ಕುಟುಂಬ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನ್ನ ಮಗನ ಒಂದು ಯೂನಿಟ್ ಟೆಸ್ಟ್ ನಡೀತಾ ಇದೆ. ಸೊ ದಿಸ್ ಇಸ್ ಅ ಫಸ್ಟ್ ಟೆಸ್ಟ್. ಸೊ ಇದ್ರ ಹಿಂದೆ ನನ್ನ ಶ್ರಮ ಎಷ್ಟಿರುತ್ತೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಈಗ 5 o'clock ಆಗಿದೆ. ಸೊ 5 o'clockಗೆ ಎದ್ದು ಫಸ್ಟಿಗೆ ನಾನು ಅವನಿಗೆ ಕ್ವಶ್ಚನ್ ಪೇಪರನ್ನು ಪ್ರಿಪೇರ್ ಮಾಡ್ತೀನಿ. ಇದಕ್ಕೂ ಹಿಂದಿನ ದಿನ ಅಂದರೆ ಈವ್ನಿಂಗ್ ಟ್ಯೂಷನ್ ಟೈಮ್ ಏನು ತಗೋತೀನಲ್ಲ, ಅದೂ ಅಷ್ಟೇ 5:30 to 8:30ವರೆಗೂ ಟ್ಯೂಷನ್ ಟೈಮ್ ಇರುತ್ತೆ. ಹೇಗೆ ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ತಾಯಂದರು ನಂತರ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀರೋ ಕಮೆಂಟ್ ಮಾಡಿ. ಇನ್ನೂ ಕೆಲವೊಬ್ಬರು ಆದರೆ ಪಾಪ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಮಕ್ಕಳನ್ನ ಟ್ಯೂಷನ್ಗೂ ಸಹ ಕಳಿಸ್ತಾ ಇರ್ತಾರೆ. ಅಂಥವ್ರಿಗಾದರೂ ಒಂದು ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ. ಬಟ್ ನಮಗೆ ರೆಸ್ಟ್ ಅನ್ನೋದು ಒಂಥರ ಮರ್ತೋಗ್ಬಿಡ್ಬೇಕು ಆ ಮಾತನ್ನು, ಎಕ್ಸ್ಪೆಷಲಿ ಈ ಟೆಸ್ಟ್ಗಳೆಲ್ಲ ಬಂದಾಗ. ಸೊ ನಾನು ಆನ್ ರೈಟಿಂಗ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಕಮೆಂಟ್ ಮಾಡಿ. ಬಿಕಾಸ್ ನಾನು ಕನ್ನಡತಿ ಗೈಸ್, ಕನ್ನಡತಿಯಾಗಿ ನನಗೆ ಕನ್ನಡ ಎಷ್ಟು ಚೆಂದ ಬರುತ್ತೆ ಅಂತ ಅಂದರೆ ಅಷ್ಟು ಚೆಂದ ಬರುತ್ತೆ. ಸೊ ನನ್ನ ಕನ್ನಡ ಮಾರ್ಕ್ಸು ಅಷ್ಟೇ 125 ಮಾರ್ಕ್ಸ್ಗೆ ನನ್ನ ಮಾರ್ಕ್ಸು 118. ಸೊ 125 ಅಂಕಗಳಿಗೆ 118 ಅಂಕಗಳು. ನನಗೆ ಎಷ್ಟು ಪ್ರೌಡ್ ಆಗುತ್ತೆ ಗೊತ್ತಾ ನನ್ನ ಮಾರ್ಕ್ಸ್ ಎಲ್ಲ ಹೇಳಬೇಕಾದ್ರೆ. ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಇವತ್ತು ನನ್ನ ಮಗನಿಗೆ ಕನ್ನಡ ಟೆಸ್ಟ್ ಇದೆ. ಸೊ ಕನ್ನಡ ಅವನು ಸ್ವಲ್ಪ ಓಕೆ ಇಂಪ್ರೂವ್ ಆಗಿದ್ದಾನೆ ಈಗ. ಸೊ ತುಂಬ ಜನ ನನ್ನ ಕೇಳೋ ಪ್ರಶ್ನೆ ಏನು ಗೊತ್ತಾ, ಹೇಗೆ ನೀವು ಇದೆಲ್ಲ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ. ಈಗ ಟೆಸ್ಟ್ ಇರೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ನಾರ್ಮಲ್ ಡೇಸಲ್ಲಾದರೆ ಈವ್ನಿಂಗ್ ಟ್ಯೂಷನ್ ಮಾಡ್ತೀವಿ, ಮಾರ್ನಿಂಗ್ ಏನು ಕೆಲಸ ಇರೋದಿಲ್ಲ, ಆರಾಮ್ಸೆ ಅವ್ರನ್ನ ಎಬ್ಬರಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಬಟ್ ಟೆಸ್ಟ್ ಟೈಮಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಅಷ್ಟೇ. ಅದನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ರಾತ್ರಿ ನಾನು ಎಷ್ಟೇ ಪ್ರಾಕ್ಟೀಸ್ ಅವನಿಗೆ ಕೊಟ್ಟಿದ್ರೂ ಮಾರ್ನಿಂಗು ನಾನು ಅವನ ಕೈಯಲ್ಲಿ ಮತ್ತೊಮ್ಮೆ ಟೆಸ್ಟನ್ನು ಬರೆಸ್ತೀನಿ. ಅಂದರೆ ಎಕ್ಸಾಂಪಲ್ ಈಗ ಆ್ಯಸ್ ಎ ಮದರ್, ಆ್ಯಸ್ ಎ ಟೀಚರ್ ನನಗೂ ಒಂದಷ್ಟು ಐಡಿಯಾ ಇರುತ್ತೆ, ಲೈಕ್ ಈ ಕ್ವಶ್ಚನ್ ಬರ್ಬೋದು ಅಂತ. ಮತ್ತು ಯಾವುದು ಅವನಿಗೆ ಕಷ್ಟ ಇರುತ್ತೋ, ನನ್ನ ಮಗನಿಗೆ ಕಷ್ಟ ಇರುತ್ತೋ ಅದನ್ನೇ ಕೊಡ್ತೀನಿ ನಾನು. ಬಿಕಾಸ್ ಟಫಾಗಿರೋ ನಾವು ಎಷ್ಟು ಕ್ವಶ್ಚನ್ ಕೊಡ್ತೀವೋ, ಟಫಾಗಿರೋದೇ ಈಸಿಯಾಗಿ ಆನ್ಸರ್ ಮಾಡ್ತಾರೆ ಅಂತ ಅಂದರೆ ಈಸಿ ಕ್ವಶ್ಚನ್ ಇನ್ನು ಎಷ್ಟು ಚೆನ್ನಾಗಿ ಬರಿಬೋದು ಅಲ್ವಾ. ಸೊ ಈವ್ನಿಂಗ್ ನಾನು ಟ್ಯೂಷನ್ ತಗೊಂಡಿರ್ತೀನಿ. ಸೊ ಅವಾಗ ಸ್ವಲ್ಪ ಒಡೆಯೋದು, ಬೈಯೋದು, ಗದ್ರೋದು ಎಲ್ಲ ಇರುತ್ತೆ ಟ್ಯೂಷನಲ್ಲಿ. ಅವೆಲ್ಲ ಆದಮೇಲೆ ಫೈನಲಿ ರಾತ್ರಿನೇ ಅವನು ಎಲ್ಲವನ್ನ ಪ್ರಿಪೇರ್ ಆಗಿರ್ತಾನೆ. ಇನ್ನು ಬೆಳಗ್ಗೆ ಅವನು ಎದ್ದೋಳಕ್ಕಿಂತ ಮುಂಚೆ ಅಂದರೆ 5 o'clockಗೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಅವನಿಗೆ ಕ್ವಶ್ಚನ್ ಪೇಪರನ್ನು ರೆಡಿ ಮಾಡಿ ಅದನ್ನು ಸೈಡ್ಗಿಟ್ಟು ಹೀಟ್ರಿಗೆ ನೀರು ಹಾಕಿ ಅದಾದಮೇಲೆ ಕಿಚನ್ಗೆ ಬರ್ತೀನಿ 5:30 ಅಷ್ಟೊತ್ತಿಗೆ. 5:30 to 6 o'clockವರೆಗೂ ನನ್ನ ಕಿಚನ್ ಅರ್ಧ ಗಂಟೆಯಲ್ಲಿ ಏನೇ ಕೆಲಸ ಇದ್ದರೂ ಬೇಗ ಮಾಡ್ಕೋತೀನಿ. ಆ್ಯಂಡ್ ಯಾವ ಒಂದು ರೆಸಿಪಿ ಈಸಿ ಇರುತ್ತೋ ಆ ರೆಸಿಪೀಸ್ಗಳನ್ನು ಅವತ್ತಿನ ದಿನದಲ್ಲಿ ನಾನು ಮಾಡ್ಕೋತೀನಿ. ಯಾಕೆ ಅಂತ ಅಂದರೆ ನಾವು ಟಫ್ ಆಗಿರೋದನ್ನ ಮಾಡ್ತೀವಿ ಅಂತ ಅಂದಾಗ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಈ ಥರ ಟೆಸ್ಟ್ ಇದೆ, ಇಂಪಾರ್ಟೆಂಟ್ ಇದೆ ಅಂತ ಅಂದಾಗ ಈಸಿಯಾಗಿ ಯಾವ್ದು ಮಾಡ್ಬೋದು ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಎಕ್ಸಾಂಪಲ್ ಈಗ ವಾಂಗಿಬಾತು, ಚಿತ್ರಾನ್ನ, ಪಲಾವು, ಈ ಥರ ಪಡ್ಡು, ದೋಸೆ, ಇಡ್ಲಿ ಈ ಥರವೆಲ್ಲ ಈಸಿ ಆಗುತ್ತೆ. ಓಕೆ, ಆವಾಗ ನಾವು ಬೇಗ ಮಾಡ್ಬೋದು. ಸೊ ನಾನು ಈ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಸೊ ಇವತ್ತು ಪಡ್ಡು ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. 5:30 to 6 o'clock ಅಷ್ಟೊತ್ತಿಗೆ ನನ್ನ ಈ ಕಿಚನಲ್ಲಿ ಏನು ಕೆಲಸ ಇದೆಯೋ ಅದನ್ನು ಬೇಗ ಮುಗಿಸ್ಕೊತೀನಿ. ಜೊತೆಗೆ ಒಂದು ಲೋಟ ಬಿಸಿನೀರು ಸಹ ಕುಡ್ಕೊಂಡು 5:30 to 6 o'clockವರೆಗೂ ಕಿಚನಲ್ಲಿರೋ ಕೆಲಸನ ಮುಗಿಸಿ ಅವನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ 6 o'clockಗೆ ಪರ್ಯಂತನ ವೇಕಪ್ ಮಾಡ್ತೀನಿ. ಅವನಿಗೆ ಸ್ಕೂಲ್ ವ್ಯಾನ್ ಬರೋದೆ 7:30ಗೆ. ಸೊ 6:30 to 7:30 ಇಟ್ಸ್ 1 hour ಟೈಮ್ ಗ್ಯಾಪ್ ಇರುತ್ತೆ. ಸೊ 6 o'clockಗೆ ಅವನ್ನ ವೇಕಪ್ ಮಾಡಿಸಿ 6 to 7:30ಗೆ 1.5 hour ಇರುತ್ತೆ. ಸೊ 6 o'clockಗೆ ಅವ್ನಿಗೆ ಎಬ್ಬರಿಸಿ ಅವನಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಬಿಡ್ತೀನಿ ಮೊದಲನೇದಾಗಿ.
ರೆಡಿ ಎಲ್ಲ ಆದಮೇಲೆ ನಾನು ಏನು ಕ್ವಶನ್ ಪೇಪರು ಪ್ರಿಪೇರ್ ಮಾಡಿದ್ನೋ ಅದನ್ನು ಅವನಿಗೆ ಕೊಡ್ತೀನಿ. ಸೊ ದಟ್ ಅವನು ಎಲ್ಲ ಕ್ವಶನ್ನು ಫಿಲ್ ಮಾಡಿದರೆ ಖಂಡಿತವಾಗ್ಲೂ ಸ್ಕೂಲಲ್ಲಿ ಟೆಸ್ಟಲ್ಲಿ ಚೆನ್ನಾಗಿ ಬರೀತಾನೆ. 1-2 ಕ್ವಶನ್ ಡೌಟ್ ಬಂದರೆ ಆವಾಗಲೇ ಕೂತು ನಾನು ಇದು ಈಗಲ್ಲ, ಇದು ಹೀಗೆ ಬರೀಬೇಕು ಅಂತ ಅಲ್ಲಿಗಲ್ಲಿಗೆ ನಾನು ಹೇಳ್ಕೊಡ್ತೀನಿ. ಈ ಬೆಳಗ್ಗೆ ಹೇಳ್ಕೊಡೋ ಏನು ವಿದ್ಯೆ ಇರುತ್ತಲ್ಲ ಅದು ಮಕ್ಕಳಿಗೆ ಬೇಗ ತಲೆ ಹತ್ತುತ್ತೆ ಅನ್ನೋದು ಅವಾಗಿಂದನೂ ನಮ್ಮ ಹಿರಿಯರಿಂದ ಕಲ್ತಿರೋ ಒಂದು ರೂಢಿ ಅದು. ಈಗ ನಾವೂ ಓದ್ಕೋಬೇಕು ಅಂದಾಗ ಮೊದಲೆಲ್ಲ 5 ಗಂಟೆಗೆ ಎಬ್ಬರಿಸಿ ಓದಿಸೋರು ನಮ್ಮಪ್ಪ. ಅವತ್ತು ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವಿಷ್ಟು ಚೆನ್ನಾಗಿ ಓದಿ ನಮ್ಮದೇ ಆದ ಕಾಲ ಮೇಲೆ ನಿಂತಿದ್ದೀವಿ. ಸೊ ನಾವು ನಮ್ಮ ಮಕ್ಕಳಿಗೆ ಅದೇ ಥರನೇ ಹೇಳ್ಕೊಡ್ಬೇಕಲ್ವಾ. ಈಗೀಗಂತೂ ಮಕ್ಕಳಿಗೆ ತುಂಬ ಅಯ್ಯೋ ಕಷ್ಟ ಆಗುತ್ತೆ ಪಾಪ, ಅರ್ಲಿ ಮಾರ್ನಿಂಗ್ ಹೇಗೆ ಅವ್ರನ್ನ ಎಬ್ಬರಿಸೋದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ. ನಾನು ಹೇಳೋದು ಎವ್ರಿಡೇ ಅಲ್ಲದೆ ಇದ್ರೂ ಈ ಥರ ಟೆಸ್ಟ್ ಟೈಮಲ್ಲಿ ಅಥವಾ ಎಕ್ಸಾಮ್ಸ್ ನಡೆಯೋ ಟೈಮಲ್ಲಿ ಆ ಥರ ಟೈಮಲ್ಲಿ ನೀವು ಅವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬರಿಸಿದ್ರೇ ಒಳ್ಳೆಯದು. ಅದಾದ ಮೇಲೆ ಅವನಿಗೆ ಕೊಡ್ತೀನಿ. ಸೊ ಮೀನ್ವೈಲ್ ನಾನು ಇಲ್ಲಿ ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡೋದಾಗಿರಲಿ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಾಗಿರಲಿ, ಮೀನ್ವೈಲ್ ಈ ಕೆಲಸಗಳನ್ನು ಸಹ ಮಾಡ್ಕೋತಾ ಇರ್ತೀನಿ. ಯೂಶಲಿ ಮಕ್ಕಳಿಗೆ ಕಷ್ಟ ಆಗೋದು ಯಾವ್ದು ಗೊತ್ತಾ? ಕನ್ನಡ ಮತ್ತು ಹಿಂದಿ, ಸೋಷಿಯಲ್ ಸೈನ್ಸ್ ಈ ಥರವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಇಂಗ್ಲೀಷ್ ಮೀಡಿಯಮ್ ಅಲ್ವಾ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋ ಮಕ್ಕಳಿಗೆ ಇಂಗ್ಲೀಷ್ ಈಸಿಯಾಗಿ ಬರುತ್ತೆ. ಇಂಗ್ಲೀಷ್ ಆಗಿರಲಿ, ಗ್ರಾಮರ್ ಆಗಿರಲಿ, ಆ್ಯಂಡ್ ಆಲ್ಸೋ EVS ಸೈನ್ಸ್ ಆಗಿರಲಿ, ಸೈನ್ಸ್ ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸೋಷಿಯಲ್ಸ್ ಮತ್ತು ಈ ಕನ್ನಡ, ಹಿಂದಿ ಇವು ಸ್ವಲ್ಪ ಅವರಿಗೆ ಟಫ್ ಆಗುತ್ತೆ. ಸೊ ಟಫ್ ಇರೋ ಸಬ್ಜೆಕ್ಟ್ಗೆ ನಾವು ಜಾಸ್ತಿ ಸಮಯನ ಕೊಡಬೇಕಾಗತ್ತೆ, ಹಾಗೆಯೇ ಜಾಸ್ತಿ ಪೇಷನ್ಸು ಸಹ ಕಳ್ಕೊಬೇಕಾಗತ್ತೆ. ನಾನು ಹೇಳೋದು ಕಂಪ್ಲೀಟ್ ಸ್ಕೂಲ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಮನೇಲಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಿಪೇರ್ ಮಾಡಿದ್ರೇ ಮಕ್ಕಳಿಗೆ ಒಂದಷ್ಟು ವಿದ್ಯೆ ಅನ್ನೋದು ತಲೆಗತ್ತುತ್ತೆ. ಬಿಡು ಸ್ಕೂಲ್ಗೆ ಹಾಕಿದ್ದೀವಿ, 3 ಲಕ್ಷ ಕಟ್ಟಿದ್ದೀವಿ, 5 ಲಕ್ಷ ಕಟ್ಟಿದ್ದೀವಿ, 2 ಲಕ್ಷ ಕೊಟ್ಟಿದ್ದೀವಿ, 1 ಲಕ್ಷ ಕಟ್ಟಿದ್ದೀವಿ ರೀ ನಾವು, ಹೇಳ್ಕೊಡ್ತಾರೆ ಬಿಡಿ. ಆ ಥರ ನಿಮ್ಮ ಮೈಂಡಲ್ಲಿದ್ದರೆ ತೆಗೆದು ಬಿಸಾಕ್ತಾರೆ, ಇವತ್ತಿಗೇನೆ ಬಿಸಾಕ್ಬಿಡಿ. ಯಾಕಂತಂದರೆ ನಾವು ಸ್ಕೂಲಿಗೆ ಕಳಿಸೋದು ಸೋಷಲ್ ಜನಗಳ ಮಧ್ಯೆ ಹೇಗಿರ್ತಾರೆ, ಸ್ಕೂಲಲ್ಲಿ ಎಷ್ಟು ಕಲಿಸ್ತಾರಲ್ಲ ಅಷ್ಟೇ ಕಲಿತಾರೆ ಅಂದರೆ ತೀರಾ ಕಷ್ಟ ಆಗುತ್ತೆ. ಮನೇಲಿ ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅದು ಸಹ ಮಕ್ಕಳ ಮೇಲೆ ತೀರಾ ಪರಿಣಾಮ ಬೀರುತ್ತೆ. ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನಿಮ್ಮಂಥ ಮದರ್ಸ್ಗೂ ಇದು ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಆ್ಯಂಡ್ ನಾನು ಸ್ವಲ್ಪ ಪೇರೆಂಟಿಂಗಲ್ಲಿ ತುಂಬಾ ಸ್ಟ್ರಿಕ್ಟು. ಎಕ್ಸ್ಪೆಷಲಿ ನಮ್ಮ ಯಜಮಾನ್ರಿಗಿಂತ ನಾನು ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ನಮ್ಮ ಯಜಮಾನ್ರಾದರೂ ಅವನಿಗೆ ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಬಿಡ್ತಾರೆ. ಬಟ್ ನಾನಂತೂ ಚಾನ್ಸೇ ಇಲ್ಲ. ಬಿಕಾಸ್ ನಾವೀಗಿರೋ ಸಿಚುವೇಶನ್ಗೆ ನಾವು ಆವಾಗ ಎಷ್ಟು ಓದಿದ್ದೀವೋ ಅಷ್ಟು. ಬಟ್ ಇವರು ಜನ್ರೇಷನ್ ಇನ್ನೂ ದೊಡ್ಡದಾಗ್ತಾ ಆಗ್ತಾ AI ಅದು ಇದು ಎಲ್ಲ ಬರ್ತಾ ಇದೆ. ಅವರಿಗೆ ನಾವು ಎಷ್ಟೇ ಕೊಟ್ಟರು ಕಡಿಮೆನೇ ಗೈಸ್. ಸೊ ಮಕ್ಕಳಿಗೆ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಮನಿ. ಆಸ್ತಿ ಮಾಡೋದು ಬೇಕು ಮಕ್ಕಳಿಗೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕಪ್ಪ ಅಂತ. ಮಕ್ಕಳಿಗೆ ಏನಾದರೂ ಮಾಡಬೇಕಪ್ಪ ಅನ್ನೋದಕ್ಕಿಂತ ಮುಂಚೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಪ್ಪ ಅಂತ ಯೋಚನೆ ಮಾಡಿ. ಅದಾದಮೇಲೆ ಅವ್ರು ಚೆನ್ನಾಗಿ ಓದಿದ್ರೆ ಅವರೇ ದುಡಿತಾರೆ, ಅವರೇ ಅವ್ರ ಕಾಲ ಮೇಲೆ ನಿಂತ್ಕೋತಾರೆ. ಸೊ ಏನೋ ಒಬ್ಳು ತಂಗಿ ಆಗೋ, ಒಬ್ರು ಸಿಸ್ಟರ್ ಆಗೋ, ಒಬ್ಬರು ಅಕ್ಕನಾಗೋ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೇಳೋ ಅಷ್ಟು ದೊಡ್ಡೋಳಲ್ಲ. ಬಟ್ ಕೆಲವೊಂದನ್ನು ಪ್ರಾಕ್ಟಿಕಲ್ಲಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಈ ಬೇರೆ ಬೇರೆ ದೇಶಗಳಲ್ಲೆಲ್ಲರೂ ಮಕ್ಕಳುಗಳಿಗೆ ಆಸ್ತಿ ಮಾಡಲ್ಲ, ಬದಲಿಗೆ ಸ್ಟಡೀಸನ್ನು ಕೊಡ್ತಾರೆ. ಬೇರೆ ದೇಶಗಳಲ್ಲಿ ನೀವು ಅಬ್ಸರ್ವ್ ಮಾಡಿ. ನಮ್ಮ ದೇಶದಲ್ಲಿ ಅಯ್ಯೋ ನಮ್ಮ ಮಗುಗೆ ಏನಾದರೂ ಮಾಡಬೇಕಪ್ಪ, ನಾವಿರೋ ಹಾಗೇ ಎಲ್ಲ ಆ ಥರ ಯೋಚನೆ ಮಾಡ್ತಾರೆ. ಬಟ್ ಬೇರೆ ರಾಷ್ಟ್ರಗಳಲ್ಲಿ, ಬೇರೆ ದೇಶಗಳಲ್ಲಿ ಅವರು ಲೈಫನ್ನು ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಲೈಫ್ ಅಂದರೆ ಏನು ಅಂತ ತೋರಿಸ್ತಾರೆ. ಸೊ ಈ ಥರ ಇರುತ್ತೆ ಗೈಸ್. ನಮ್ಮನೇಲಿ ಈ ಯೂನಿಟ್ ಟೆಸ್ಟ್ ಆಗಲಿ, ಎಕ್ಸಾಮ್ಸ್ ಆಗಲಿ ನಡೀತಾ ಇದೆ ಅಂತಂದರೆ ಕಂಪ್ಲೀಟ್ 1 ವೀಕ್ 2 ವೀಕ್ಸ್ ಏನು ಅವ್ರಿಗೆ ಟೆಸ್ಟು ಎಕ್ಸಾಮ್ಸ್ ನಡೀತಾ ಇರುತ್ತೋ ಅದಷ್ಟು ದಿನ ನಮ್ಮ ಮನೇಲಿ ಒಂದು ರೀತಿ ಸೈಲೆನ್ಸ್ ಆಗಿಬಿಟ್ಟಿರುತ್ತೆ. ನಾನು ಈ ಟೈಮಲ್ಲಿ ಎಕ್ಸ್ಪೆಷಲಿ ಹೇಳೋದೇನು ಅಂತಂದರೆ, ನಾರ್ಮಲ್ ಡೇಸಲ್ಲಾದರೂ ನೀವು ಮಕ್ಕಳಿಗೆ TV ಕೊಡಿ, ಸ್ವಲ್ಪ ಒಂದು 10 ನಿಮಿಷ ಫೋನ್ ಕೊಟ್ಟರು ಓಕೆ. ಬಟ್ ಈ ಟೆಸ್ಟು, ಎಕ್ಸಾಮ್ಸು, ಆಮೇಲೆ ಈ ಪ್ರಾಜೆಕ್ಟ್ಸು ಮತ್ತು ಸೆಮಿನಾರ್ಸ್ ಅವೆಲ್ಲ ಇದ್ದಾಗ ಆದಷ್ಟು ಮಕ್ಕಳಿಗೆ TVನ ಅವಾಯ್ಡ್ ಮಾಡಿಸಿ ಫೋನ್ ಕೊಡಲೇಬೇಡಿ.
ನಾನು ಅಷ್ಟೇನೆ, ಈವನ್ ರಾತ್ರಿ ಅವನು ಊಟ ಮಾಡಬೇಕಾದ್ರೆ ಯೂಶ್ವಲಿ ಒಂದು ಸ್ವಲ್ಪ ಹೊತ್ತಾದರೂ ಫೋನ್ ನೋಡ್ತಾನೆ. ನಾನೇ ಕೊಡ್ತೀನಿ, ಹೋಗಲಿ ಪಾಪ ಮೈಂಡ್ ರಿಫ್ರೆಶ್ ಆಗಲಿ ಅಂತ. ಆಮೇಲೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಟಿ ವಿ ಎಲ್ಲ ನೋಡ್ತಾನೆ. ಬಟ್ ಈ ಟೆಸ್ಟ್ಗಳು, ಎಕ್ಸಾಮ್ಸ್ಗಳು ನಡೆಯುವಾಗ ಕಂಪ್ಲೀಟ್ಲಿ ನಾನು ಟಿ ವಿ ಅಥವಾ ಫೋನನ್ನು ಅವನಿಂದ ದೂರ ಇಡ್ತೀನಿ. ಒಂದು ಸೆಕೆಂಡು ಸಹ ನಾನು ಅದನ್ನು ನೋಡೋಕ್ಕೆ ಬಿಡೋದಿಲ್ಲ. ಈವನ್ ನನ್ನ ಸೀರಿಯಲ್ಗಳು ಅದೂ ಅಷ್ಟೇ ನಾನು ನೋಡೋದಿಲ್ಲ. ಸೊ ಹೇಗಿದ್ದರೂ ಮಾರ್ನಿಂಗ್ ಕೊಡ್ತಾರೆ, ನೋಡ್ಬೋದು. ಮೊದಲೆಲ್ಲನೂ ಸೀರಿಯಲ್ಸ್ ಅಂದರೆ ಅಯ್ಯೋ ಸೀರಿಯಲ್ ನೋಡಲೇಬೇಕಪ್ಪ ಅಂತ ಮಕ್ಕಳಿಗೆ ಬುಕ್ ಕೊಟ್ಬಿಟ್ಟು ಅಮ್ಮಂದರು ಟಿ ವಿ ನೋಡೋರು. ಬಟ್ ಇವಾಗ ಹಾಗಲ್ಲ ಗೈಸ್. ಯಾಕೆಂತಂದರೆ ಮುಂದೆ ಫ್ಯೂಚರ್ ತುಂಬಾ ಕಷ್ಟ ಇದೆ ಮಕ್ಕಳಿಗೆ. ಸೊ ನಾವು ಇವಾಗಲಿಂದನೇ ಅವನಿಗೆ ಟ್ರೈನ್ ಅಪ್ ಮಾಡಿಸ್ಬೇಕು ಮಕ್ಕಳಿಗೆ. ಸೊ ಹಾಗಾಗಿ ಈ ಟೆಸ್ಟ್ಗಳು ನಡೀತಾ ಇದೆ, ಎಕ್ಸಾಮ್ಸ್ ನಡೀತಾ ಇದೆ ಅಂತಂದರೆ ನಮ್ಮ ಮನೇಲಿ ಟಿ ವಿ ಮತ್ತು ಫೋನು. ಈವನ್ ನಾನು ವ್ಲಾಗಿಂಗು ಸಹ ನಾನು ಮಾಡೋದಿಲ್ಲ. ಇವತ್ತು ಎಕ್ಸ್ಪೆಷಲಿ ಯಾಕೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ದಟ್ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿ ಪರ್ಯಂತ್ಗೆ ಓದಿಸ್ತಾ ಇದ್ದೀನೋ ಮೇ ಬಿ ನಿಮಗೂ ಅದು ಹೆಲ್ಪ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡಿದಾಗೇ ನನಗೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗೇ ಹಾಕಿಲ್ಲ. ಈ ವ್ಲಾಗು ಯಾವತ್ತಿಂದು ಅಂತಂದರೆ ತುಂಬ ದಿನಗಳ ಹಿಂದೆದ್ದು. ಸೊ ಇವತ್ತು ಅವನ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ 2 ಡೇಸ್ ಆದಮೇಲೆ ನಾನು ಇವತ್ತು ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿನ್ನೆ ಮೊನ್ನೆ ನೀವೇನು ವೀಡಿಯೋ ನೋಡಿದ್ದೀರೋ ಅದೆಲ್ಲ ಅವತ್ತೇ ರೆಕಾರ್ಡ್ ಮಾಡಿ ಅವತ್ತೇ ಅಪ್ಲೋಡ್ ಮಾಡಿದ್ದೀನಿ, ಪರ್ಯಂತ್ ಬರೋಕ್ಕೂ ಮುಂಚೆ. ಸೊ ಅವನಿದ್ದಾಗ ನಾನು ಸಹ ಈ ಥರ ಫೋನ್ಗೆ ವಾಯ್ಸ್ ಓವರ್ ಕೊಡೋದಾಗಿರಲಿ, ಫೋನ್ ಹಿಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದಾಗಿರಲಿ, ಇವೆಲ್ಲ ನನಗೂ ಕಟ್ಟೆ. ಸೊ ಈಗೆಲ್ಲ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ದಾಗ್ಲೇ ಅವ್ರಿಗೂ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಆ್ಯಂಡ್ ಈಗ ಪರ್ಯಂತು ಗ್ರೇಡ್ 2 ಆಗಿರೋದ್ರಿಂದ ಸ್ವಲ್ಪ ಪೋರ್ಷನ್ಸು, ಸ್ಟಡಿ ಟೈಮ್ ಎಲ್ಲ ಜಾಸ್ತಿನೇ ಇರುತ್ತೆ. ಸೊ ನಾನು ಅಷ್ಟು ಟೈಮ್ ಅವನಿಗೆ ಕೊಡಲೇಬೇಕಾಗತ್ತೆ. ಸ್ವಲ್ಪ ನನಗೂ ಒಂದು ರೀತಿ ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನನಗದು ಎಂಜಾಯಿಂಗ್ ಮೂಮೆಂಟ್. ಬಿಕಾಸ್ ಯಾರಿಗಲ್ಲ, ನನ್ನ ಮಗನಿಗೆ ನಾನು ಮಾಡ್ತಾ ಇರೋದು. ಸೊ ಅವ್ನು ನಾಳೆ ದಿನ ಒಂದು ಪೊಸಿಷನಲ್ಲಿ ನಿಂತ್ಕೊಂಡಾಗ ಅವನ ಹೆಸರಿಂದ ನನ್ನನ್ನು ಕರೀತಾರಲ್ಲ, ಪರ್ಯಂತ ಅವ್ರ ಮದರ್ ಅಲ್ವಾ ಇವರು ಅಂತ. ಸೊ ಆ ಒಂದು ಮಾತಿದೆಯಲ್ಲ, ಎನಫ್, ನಮ್ಗಷ್ಟೇ ಸಾಕು. ಪರ್ಯಂತ ಅವ್ರ ಪೇರೆಂಟ್ಸ್ ಅಲ್ವಾ ನೀವು, ಪರ್ಯಂತ ಅವ್ರ ಡ್ಯಾಡಿ ಇವರು. ಸೊ ಆ ಥರ ರೆಕಗ್ನೈಸ್ ಮಾಡ್ತಾರಲ್ವ, ಅದೇ ತಂದೆ ತಾಯಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು. ನೋಡಿದ್ರಲ್ಲ, ಇಲ್ಲಿ ಬಾಕ್ಸ್ ಕಟ್ತಾನೆ ನನ್ನ ಮಗನಿಗಲ್ಲಿ ಓದಿಸ್ತಾನೂ ಇದ್ದೀನಿ. ಸೊ ಅದಕ್ಕೇ ವಿಡಿಯೋ ಸ್ವಲ್ಪ ಅದು ಶೇಕ್ ಆಗ್ತಾ ಇದೆ. ಅವನಿಗಲ್ಲಿ ಓದಿಸ್ಕೊಂಡು ಹಾಗೆಯೇ ಬ್ರೇಕ್ಫಾಸ್ಟ್ನೂ ನಾನೇ ತಿನ್ನಿಸಿ, ಅದಾದಮೇಲೆ ಅವನ್ನ ಸ್ಕೂಲ್ಗೆ ವ್ಯಾನ್ ಹತ್ತಿಸ್ಬಿಟ್ಟು ಬಂದು, ಅದಾದಮೇಲೆ ಮೈಂಡ್ ರಿಲ್ಯಾಕ್ಸಿಂಗ್ ಮಾಡೋದೇನೇನು ಈ ಟೀ. ಸ್ವಲ್ಪ ಹೊತ್ತು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿ, ಅದಾದಮೇಲೆ ಇವತ್ತು ಶುಕ್ರವಾರ ಮನೆಯೆಲ್ಲ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಈಗ ಪೂಜೆನೂ ಸಹ ಮಾಡ್ತಾಯಿದ್ದೀನಿ. ಈ ಶುಕ್ರವಾರ, ಶನಿವಾರ, ಗುರುವಾರ, ಸೋಮವಾರ, ಮಂಗಳವಾರ ನಮ್ಮ ಮನೇಲಿ ರೆಸ್ಟ್ ಇದೆ ದೇವರಿಗೆ ಅಂತ ಅಂದರೆ ಅದು ವೆಡ್ನಸ್ಡೇ, ಸಂಡೇ. ಈ 2 ಡೇಸ್ ನಮ್ಮ ಮನೇಲಿ ದೇವರಿಗೆ ರಜೆ ಕೊಡ್ತೀವಿ. ದೇವ್ರು ನಮಗೆ ರಜೆ ಕೊಡೋದಲ್ಲ, ನಾವೇ ದೇವ್ರಿಗೆ ರಜೆ ಕೊಡ್ತೀವಿ. ನಮ್ಮ ಗೋಳು, ನಮ್ಮ ಸಂತೋಷ, ನಮ್ಮ ಹ್ಯಾಪಿನೆಸ್, ಇದನ್ನೆಲ್ಲ ದೇವರಿಗೆ ಥರ್ಸ್ಡೇ, ಮಂಡೇ, ಟ್ಯೂಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಈ ಟೈಮಲ್ಲಿ ಹೇಳ್ಕೊತೀವಿ. ಅದೇ ವೆಡ್ನಸ್ಡೇ, ಸಂಡೇ ದೇವರಿಗೆ ರಜೆ ಕೊಟ್ಬಿಡ್ತೀವಿ ನಾವು. ನೀನು ಆರಾಮಾಗಿರುತ್ತೆ ದೇವರೇ, ನಮ್ಮ ಟೆನ್ಷನ್ಸು, ನಮ್ಮ ಹ್ಯಾಪಿನೆಸ್ ಎಲ್ಲವೂ ನಾನೇನು ಶೇರ್ ಮಾಡಲ್ಲ, ನೆಕ್ಸ್ಟ್ ಡೇ ನಿಂಗೆ ಶೇರ್ ಮಾಡ್ತೀನಿ ಅಂತ. ಸೊ ವೆಡ್ನಸ್ಡೇ, ಸಂಡೇಸೂ ಇನ್ ಕೇಸ್ ಏಕಾದಶಿ ಇದೆ, ಅಮಾವಾಸ್ಯೆ ಇದೆ ಅಂತಾಗ ಅವತ್ತೂ ನಮ್ಮ ದೇವ್ರಿಗೆ ಬ್ಯುಸಿನೇ. ನನಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅಂದರೆ ಅದು ಪೂಜೆ ಮಾಡೋದ್ರಿಂದ, ಏನಾದರೂ ಒಂದು ಹೊಸದು ಕಲಿಯೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಈ ರೀತಿ ದೇವ್ರ ಮನೇಲಿ ಪೂಜೆ ಮಾಡಿದಾಗ, ದೇವ್ರ ಮನೇಲಿ ಆ ಫೋಟೋಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಿರಲ್ವ ಗೊತ್ತಿಲ್ಲ, ಬಟ್ ದೇವ್ರ ಮನೇಲಿ ಆ ಒಂದು ಕಳೆ ಇದೆಯಲ್ಲ ಗೈಸ್, ಅಬ್ಬಾ, ಅದು ನೋಡೋಕ್ಕೇ ಒಂಥರ ಖುಷಿ. ಆ್ಯಂಡ್ ಇನ್ನು ಹೊಸ್ಲು ಪೂಜೆ ಮಾಡಬೇಕಾದ್ರೆ ಅರಶಿನ ಎಲ್ಲ ಇಟ್ಟು, ಕುಂಕುಮ ಎಲ್ಲ ಇಟ್ಟು ಆ ಹೊಸ್ಲಿಗೆಲ್ಲ ಅಲಂಕಾರ ಮಾಡಿದಾಗ ಈ ಮದುವೆ ಹೆಣ್ಣನ್ನು ಅಲಂಕಾರ ಮಾಡಿರ್ತೀವಿ ಗೊತ್ತಾ, ಆ ಥರ ಅನಿಸುತ್ತೆ. ಮದುವೆ ಅಂತ ಅಂದರೆ ನೆನಪಾಯಿತು, ಇವತ್ತು ನಮ್ಮೂರವ್ರದ್ದು ಮದುವೆನೂ ಸಹ ಇತ್ತು. ಅವರು ಪಾಪ ಬಳೆ ಹಾಕಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಕರೆದಿದ್ರು. ಸರಿ ಆಯಿತು, ಹೋಗಿ ಬಂದ್ರಾಯಿತು ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ಶುಕ್ರವಾರ ಅಲ್ವಾ, ಉಪ್ಪು ತುಂಬಾ ತುಂಬಿತ್ತು ಅಂತ ಹೇಳಿ ಇವತ್ತು ಅದನ್ನು ರೀಫಿಲ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೆ. ರೀಫಿಲ್ಲಿಂಗ್ಗೆ ಯಾವುದಾದ್ರೂ ಬೆಸ್ಟ್ ಡೇ ಯಾವ್ಯಾವುದಪ್ಪ ಅಂತ ಹೇಳಿ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಯಾವ್ಯಾವುದೋ ದಿನಗಳಲ್ಲಿ ರೀಫಿಲ್ ಮಾಡೋಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ. ಅದುವೇ ನಮ್ಮ ಮನೆಯ
ಆರ್ಥಿಕತೆಯ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆದಮೇಲೆ ಆ ಉಪ್ಪಿನ ಅಂದರೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಹಾಕ್ಕೊಂಡು ನಾನು ಕಲ್ಲುಪ್ಪನ್ನು ಇವತ್ತು ರಿಫಿಲ್ ಮಾಡಿದ್ದೀನಿ. ಸೊ ನನಗೆ ಈ ಥರ ರೀಫಿಲ್ಲಿಂಗ್ ಮಾಡೋ ಕೆಲಸ ಅಂದರೆ ತುಂಬ ಇಷ್ಟ ಗೈಸ್. ತುಂಬಿಸೋದು ಅಂತ ಅಂದರೆ ತುಂಬ ಇಷ್ಟ ನನಗೆ. ಇದು ಅಂತಲ್ಲ, ಎಲ್ಲದನ್ನು. ಈಗ ನೋಡಿ, ಫಸ್ಟಿಗೆ ಕಲ್ಲುಪ್ಪನ್ನು ತುಂಬಿಸಿದ್ದಾಯಿತು. ಈಗ ಪುಡಿ ಉಪ್ಪು ಸ್ವಲ್ಪ ಖಾಲಿಯಾಗಿತ್ತು ಅಂತ ಹೇಳಿ ಇವಾಗ ಅದನ್ನೂ ನಾನಿಲ್ಲಿ ರೀಫಿಲ್ ಮಾಡ್ತಾಯಿದ್ದೀನಿ. ತುಂಬ ಜನ ಗೊತ್ತಿಲ್ಲದೆ ಪಾಪ ಪ್ಲಾಸ್ಟಿಕ್ಕಲ್ಲಿ ಉಪ್ಪಲ್ಲೆಲ್ಲ ಸ್ಟೋರ್ ಮಾಡ್ತಾ ಇರ್ತೀರ. ನನಗೂ ಮದುವೆ ಆಗಿದ್ದು ಹೊಸದ್ರಲ್ಲಿ ಯಾರೂ ಹೇಳಿರಲಿಲ್ಲ. ನಾನು ಆವಾಗ ಗೊತ್ತಿಲ್ಲದೇ ಪ್ಲಾಸ್ಟಿಕ್ಕಲ್ಲಿ ಸ್ಟೋರ್ ಮಾಡ್ತಾಯಿದ್ದೆ. ಆಗ ನಮ್ಮ ಮನೇಲಿ ಪ್ರತಿದಿನ ಜಗಳ. ಏನೇ ಅನ್ಕೋತೀನಿ, ಇಲ್ಲ ಇವತ್ತು ಜಗಳ ಮಾಡಬಾರ್ದು ಅಂತ, ಬಟ್ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಗ್ತಾಯಿತ್ತು ಮದುವೆ ಆಗಿದ್ದು ಹೊಸದ್ರಲ್ಲೇ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಸೊ ಯಾವಾಗ ನನಗೆ ಈ ಒಂದು ಟಿಪ್ ಗೊತ್ತಾಯಿತು, ಅವಾಗಿಂದ ಇವಾಗಿನವರೆಗೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಜಗಳಗಳು ಕಡಿಮೆ ಆಗುತ್ತೆ ಗೈಸ್. ಮೇನಾಗಿ ಗಂಡ ಹೆಂಡತಿ ಜಗಳ ಮಾಡೋದು ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ನೀವು ನಂಬಲ್ಲ. ನಾವೇನೋ ಹಿಂಗೆಲ್ಲ ಕಿತ್ತಾಡ್ತಾ ಇದ್ದಿದ್ದು ಅಂತ ಅನ್ನಿಸ್ಬಿಡುತ್ತೆ. ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ಈ ಥರ ತಪ್ಪು ಮಾಡ್ತಾ ಇದ್ದರೆ ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ಗಾಜಿನ ಸ್ಟೋರ್ಗಳಲ್ಲಿ ಆದಷ್ಟು ಉಪ್ಪನ್ನು ಸ್ಟೋರ್ ಮಾಡಿ. ಬಿಕಾಸ್ ಉಪ್ಪು ಮಹಾಲಕ್ಷ್ಮಿ ಸಂಕೇತ. ಅದನ್ನು ಯಾವುದ್ರಲ್ಲಂದರೆ ಅದರಲ್ಲಿ ಇಡೋದು ತಪ್ಪು. ಸೊ ಆಮೇಲೆ ಉಪ್ಪಿನ ಪಕ್ಕನೂ ಅಷ್ಟೇ ಯಾವುದೇ ಬೇರೆ ಮಸಾಲ ಪದಾರ್ಥ ಡಬ್ಬಗಳನ್ನು ಇಡಬೇಡಿ. ಉಪ್ಪನ್ನು ಸಪ್ರೇಟಾಗಿ ಇಡಿ, ಆಯಿತಾ? ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನೋಡಿದ್ರಲ್ಲ ನೀವು, ನಾನು ಯಾವಾಗಲೇ ಉಪ್ಪನ್ನು ರೀಫಿಲ್ ಮಾಡಿದಾಗ ಉಪ್ಪನ್ನು ಇಟ್ಟಿರುವಂತಹ ಆ ರ್ಯಾಕ್ ಏನಿದೆಯಲ್ಲ ಅದನ್ನೂ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಬಿಕಾಸ್ ಪದೇ ಪದೇ ತೆಗೆದು ಕ್ಲೀನ್ ಮಾಡೋದು ಇಟ್ಸ್ ನಾಟ್ ಗುಡ್. ಯಾವಾಗ ರೀಫಿಲ್ ಮಾಡ್ತೀವೋ ಅವತ್ತೇ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋದು. ಇಲ್ಲಾಂದರೆ ಜಾಡಿ ಏನು ತೊಳೆದಿರ್ತೀವಲ್ಲ ಅವತ್ತಿನ ದಿನವೂ ಸಹ ಕ್ಲೀನ್ ಮಾಡಿ ರೀಫಿಲ್ ಮಾಡಿ ನೀಟಾಗಿ ತೆಗೆದಿಡಬೇಕು. ಆ್ಯಂಡ್ ಇನ್ನು ಶುಕ್ರವಾರ ಯಾವ ವಸ್ತುಗಳನ್ನು ನಾವು ಅಂಗಡಿಗೆ ಹೋದಾಗ ಫಸ್ಟ್ ಮನೆ ಒಳಗಡೆ ಯಾವ ವಸ್ತು ತೊಗೊಬರಬೇಕು ಅಂತ ಅಂದರೆ ಹಾಲು ಮತ್ತು ಒಂದು ಉಪ್ಪಿನ ಪ್ಯಾಕೆಟು. ಪ್ರತಿ ಶುಕ್ರವಾರ ನೀವು ತೊಗೊಂಡು ಬಂದ್ರೂ ಒಳ್ಳೆಯದೇ. ಅಥವಾ ನಿಮಗೆ ಸ್ಯಾಲ್ರಿ ಬಂದಿದೆ, ಫಸ್ಟ್ ಸ್ಯಾಲ್ರಿಲಿ ಏನು ತೊಗೋಬೇಕು ಅಂತ ಇದ್ದರೆ ಉಪ್ಪು, ಒಂದು ಪ್ಯಾಕೆಟ್ ಉಪ್ಪು, ಆಮೇಲೆ ಒಂದು ಪ್ಯಾಕೆಟು ಹಾಲು, ಇದಿಷ್ಟು ಶುಕ್ರವಾರ ಫಸ್ಟ್ ನಿಮ್ಮ ಮನೆಗೆ ಒಳಗಡೆ ಬರಬೇಕಾಗತ್ತೆ. ಸೊ ಇದು ಮಹಾಲಕ್ಷ್ಮಿಯ ಸಂಕೇತ. ಸ್ವಲ್ಪ ಆದರೂ ನಿಮಗೆ ಆರ್ಥಿಕತೆ ಪ್ರಾಬ್ಲಮ್ ಅಂದರೆ ಮನಿ ಪ್ರಾಬ್ಲಮ್ಸ್ ಏನಿರುತ್ತಲ್ಲ ಅದು ಸಾಲ್ವ್ ಆಗುತ್ತೆ. ನೀವು ಟ್ರೈ ಮಾಡಿ ಗೈಸ್. ಯಾರೋ ಹೇಳಿದ್ರಲ್ವ, ನಾವು ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಟ್ರೈ ಮಾಡಿ. ನಿಮಗೆ ಅದು ಆಗಿ ಬಂದಿದೆ ಅಂತಂದರೆ ಅದನ್ನು ನೀವೇ ಕಂಟಿನ್ಯೂ ಮಾಡ್ತೀರಾ. ಇವನ್ ನಾವು ಅಷ್ಟೇನೆ. ಈ ರೀತಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಶುಕ್ರವಾರ ಏನಾದರೂ ಮನೆಗೆ ತರ್ತೀನಿ ಅಂತ ಅಂದರೆ ಅದು ಉಪ್ಪಾಗಿರುತ್ತೆ, ಇಲ್ಲ ಹಾಲಾಗಿರುತ್ತೆ. ನೀವೂ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಸಹ ಒಳ್ಳೆಯದಾಗಲಿ. ಸೊ ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅಂದರೆ ಪರ್ಯಂತ್ಗೆ ಲಂಚ್ ಬಾಕ್ಸ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿ. ಇಲ್ಲಿ ಸ್ವಲ್ಪ ಪಡ್ಡು ಮಾಡಿದ್ದೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ಪಡ್ಡು ತಿನ್ನಲ್ಲ. ಅವ್ರಿಗೆ ಸಪ್ರೇಟಾಗಿ ದೋಸೆ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು ಅದಾದಮೇಲೆ ನಾನೂ ಒಂದೆರಡು ಪಡ್ಡುವನ್ನು ತಿಂದ್ಕೊಂಡು ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ. ಸೊ ಈಗ ಮದುವೆ ಮನೆಗೆ ಹೋಗಿ ಬಳೆನ ಹಾಕಿಸ್ಕೊಬರೋಣ ಅಂತ ಹೇಳಿ ನಾನು ಸಂಧ್ಯಾಕ ಇಬ್ಬರು ಹೊರಟ್ವಿ. ಸೊ ಹೋಗಿದ ತಕ್ಷಣವೇ ಅಲ್ಲಿ ಬ್ಯಾಕ್ ಡ್ರಾಪ್ ತುಂಬಾ ಚೆನ್ನಾಗಿ ಮಾಡಿದರು. ಅದನ್ನು ಒಂದು ಶೂಟ್ ಮಾಡಿಕೊಂಡೆ. ಆಮೇಲೆ ಫಸ್ಟ್ ನಮ್ಮ ಕಲಾನೇ ಬಳೆ ಹಾಕಿಸ್ಕೊತಾ ನೀವು ನೋಡ್ಬೋದು. ಆ್ಯಕ್ಚುಲಿ ಇವಾಗ ಪಾಪ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀವಿ ಗೈಸ್. ನಾವು ಯಾರ ಮನೆಗೂ ಹೋಗೋಕ್ಕಾಗಲ್ಲ. ಮೊದಲೆಲ್ಲನೂ ಮಾತಾಡೋಕ್ಕಾದರೂ ಹೋಗ್ತಾ ಇದ್ವಿ. ಇವಾಗ ಕೆಲಸ, ಮನೆ, ಮಕ್ಕಳು ಇದರಲ್ಲಿ ಎಲ್ಲೂ ಸಿಗಲ್ಲ ಗೈಸ್. ಈ ಥರ ಏನಾದರೂ ಫಂಕ್ಷನ್ಸ್ ಇದ್ದಾಗ ನಮ್ಮವರೆಲ್ಲ ಗ್ಯಾದರ್ ಆಗ್ತೀವಿ, ಮಾತಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಅದರಲ್ಲೂ ಈ ನಮ್ಮ ಫ್ಯಾಮಿಲೀಲಿ ಅಂದರೆ ನಾವೆಲ್ಲ ಏನಿದ್ದೀವಲ್ಲ ಹೆಣ್ಮಕ್ಳು, ಯಪ್ಪ ದೇವರೇ, ಎಲ್ಲರೂ ಒಂದು ಹತ್ರ ಸೇರಿಬಿಟ್ರೆ ನಿಜವಾಗ್ಲೂ ಅಷ್ಟೂ ಎಂಟರ್ಟೈನ್ಮೆಂಟ್ ಇರುತ್ತೆ. ನಾನು ಸ್ವಲ್ಪ ಕಡಿಮೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದು. ನಂಗೆ ಅದು ಸ್ವಲ್ಪ ಅಂದರೆ ಇಷ್ಟ ಆಗೋದಿಲ್ಲ ಆ ಥರ ಎಲ್ಲನೂ. ಬಟ್ ನಾನು ಈ ನಡುವೆ ಎಲ್ಲ ರೂಢಿ ಮಾಡ್ಕೊತಾ ಇದ್ದೀನಿ. ನಾನು ರೂಢಿ ಮಾಡ್ಕೊಳ್ಳೋಕ್ಕೆ ಕಾರಣ ನಮ್ಮ ಸಂಧ್ಯಾಕ್ಕನೇ. ಸೊ ಎಲ್ಲೋದ್ರೂ ನನ್ನನ್ನು ಇಲ್ಲ ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರಲ್ವಾ. ಸೊ ಹೌದಾ, ಓಕೆ ಅಕ್ಕ ಅಂತ ಹೇಳಿ ನಾನು ಕಲಿತೀನಿ. ಸೊ ಈಗ ನಾನು ಹಾಕಿಸ್ಕೊತಾ ಇದ್ದೀನಿ. ಇವರು ಆ ಕಡೆ ಏನು ಬಳೆ ಹಾಕೋರಿದ್ದಾರಲ್ಲ ಆ ಎಣ್ಣ ಹೇಳ್ತಾಯಿದ್ರು, ಅಣ್ಣ ಏನಣ್ಣ ಇಷ್ಟು ಟೈಟಾಗಿರೋ ಬಳೆ ಹಾಕ್ತಾ ಇದ್ದಾರೆ ಅಂತ ಅಂದಾಗ ಆ ಎಣ್ಣ ಇಲ್ಲಕ್ಕ ಎಲ್ಲೋ ಮರದ ಹತ್ರ ಕೂತಿದ್ದ, ಪಾರಪ್ಪ ಕೂಲಿ ಕೊಡ್ತೀನಿ ಅಂತ ಕರ್ಕೊಬಂದು ಬಳೆ ಹಾಕಿಸ್ತಾ ಇದ್ದೀನಿ ಅಕ್ಕ ಇವ್ರಿಗೆ ನೋಡಿ. ಆಲ್ರೆಡಿ ಬೆಳ್ಳೆಲ್ಲ ಗಾಯ ಮಾಡಿಕೊಂಡು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಣ್ಣ. ನನಗೆ ಲಿಟ್ರಲಿ ಶಾಕ್ ಆಯಿತು. ನಾನು ಅವ್ರನ್ನ ಕೇಳಿ, ನಿಜನಾ ಅಣ್ಣ ಹೇಳಿ ಅಂತ.
ಹೂನಕ್ಕ ನಿಜನೇ, ಅವನೆಲ್ಲ ಮರದ ಹತ್ರ ಕೂತಿದ್ದ, ಕೂಲಿಗೆ ಬಂದಿರೋದು ಅವನು ಅಂತ ನಂಗೆ ನಗ್ದು ಸಾಕಾಯ್ತು ಗೈಸ್. ಅಂದರೆ ನಾವು ಯಾರನ್ನು ಹೇಗೆ ಮಾತಾಡಿಸ್ತೀವಿ ವಾಪಸ್ ಅದೇ ಬರುತ್ತೆ. ನಾನು ಹೇಳೋದು ನನ್ನನ್ನು ಅಷ್ಟೇ, ನೀವು ಬಂದು ನಗ್ನಗ್ತಾ ಭಾಗ್ಯ ಹೇಗಿದೆಯಮ್ಮ ಅಂತಂದರೆ ನಾನು ವಾಪಸ್ ಹಾಂ ಅಕ್ಕ ಚೆನ್ನಾಗಿದ್ದೀನಿ ಅಂತೀನಿ. ಅದೇ ನೀವು ಏನಮ್ಮ ಭಾಗ್ಯ ಚೆನ್ನಾಗಿದೆಯಾ ಅಂತಂದರೆ ನನ್ನ ವಾಪಸ್ ಆನ್ಸರ್ ಏನೈತೆ, ಹಾಂ ಚೆನ್ನಾಗಿದ್ದೀನಿ, ಇಷ್ಟೇ. ನಾವೇನು ಕೊಡ್ತೀವಿ ಅದು ವಾಪಸ್ ನಮಗೆ ಬರುತ್ತೆ ಅಲ್ವಾ. ಸೊ ಹೋಗಿ ಬಳೆ ಹಾಕಿಸ್ಕೊಂಬಂದಿದ್ದು ತುಂಬಾ ಖುಷಿ ಆಯಿತು. ಇನ್ನು ಸಾಯಂಕಾಲ ಅರಿಶಿನ ಶಾಸ್ತ್ರನೂ ಇದೆ, ಬರಬೇಕು ಅಂತ ಹೇಳ್ತಾ ಇದ್ರು. ಸರಿ ಆಯಿತು ಅಂತ ಹೇಳಿದೆ. ಆಮೇಲೆ ಬಳೆ ಹಾಕಿಸ್ಕೋಬೇಕಾದ್ರೆ ಮುತ್ತೈದೆಯರು ಎಕ್ಸ್ಪೆಷಲಿ ಅದು ಏನೋ ಒಂದು ಖುಷಿ ಅಲ್ವಾ, ಹ್ಯಾಪಿನೆಸ್ಸು. ಎಲ್ಲ ಹೆಣ್ಮಕ್ಳು ಬರ್ತಾರೆ, ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಡೋದು, ಬಳೆ ಹಾಕ್ಸೋದು, ಇವೆಲ್ಲವೂ ಅಷ್ಟೇ ಒಂದು ಗೊತ್ತಿಲ್ಲದೆ ಇರೋ ಶಕ್ತಿ. ಆ ಪ್ರತಿ ಹೆಣ್ಮಕ್ಳು ಬರ್ತಾರಲ್ಲ, ಆ ಹೆಣ್ಮಕ್ಳು ಆ ಮದುಮಗ ಆಗಿರಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರಲ್ವ, ಅದು ಎಷ್ಟೋ ಶ್ರೇಷ್ಠ ಗೊತ್ತಾ ಗೈಸ್. ಇವಾಗಂತೂ ಎಲ್ಲ ಕಣ್ಮರೆ ಆಗ್ಬಿಟ್ಟಿದ್ದಾವೆ, ಅಲ್ಲೂ ಇಲ್ಲ ಈ ಥರ. ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಈ ರೀತಿ ಪದ್ಧತಿಗಳು ಇನ್ನೂ ಜೀವಂತವಾಗಿದ್ದಾವೆ. ಇನ್ನು ಸಾಯಂಕಾಲ ನಾನು ಅರಿಶಿನ ಇಡೋಕ್ಕೆ ಕರೆದಿದ್ದಾರೆ. ಸೊ ಬರ್ತೀನಾ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ಪಾರ್ಟ್ 2 ವೀಡಿಯೋದಲ್ಲಿ ನೀವು ಡೆಫಿನೆಟ್ಲಿ ನೋಡಲೇಬೇಕು. ಆ್ಯಂಡ್ ಇವತ್ತಿನ ವೀಡಿಯೋ ಹೋಪ್ ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪ ಆದರೂ ಮೋಟಿವೇಟ್ ಆಗುತ್ತೆ, ಎಕ್ಸ್ಪೆಷಲಿ ಮದರ್ಸ್ಗೆ ಅಂತ ಹೇಳ್ತಾ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.